ಧರ್ಮಸ್ಥಳದಲ್ಲಿ ಶವ ಹೂತಿದ್ದಾರೆ ಅಂತ ಕೆಲವರು ಆರೋಪದ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಆ ಆರೋಪಗಳ ವಿರುದ್ಧ ಮಾಜಿ ಸಚಿವ ಜನಾರ್ದನ್ ಪೂಜಾರಿ ಕೆರಳಿದ್ದಾರೆ. ಧರ್ಮಸ್ಥಳದ ಪರವಾಗಿ ಬ್ಯಾಟ್ ಕೂಡ ಬೀಸಿದ್ದಾರೆ. ಧರ್ಮಸ್ಥಳ ಹೆಸರು ಕೆಡಿಸಲು ಯಮನಿಂದಲೂ ಆಗದು. ಶ್ರೀ ಕ್ಷೇತ್ರದ ಪರ ಜನಾರ್ದನ ಪೂಜಾರಿ ಬ್ಯಾಟಿಂಗ್. ಧರ್ಮಸ್ಥಳದ ಮೇಲೆ ಆರೋಪದ ವಿರುದ್ಧ ಮಾಜಿ ಕೇಂದ್ರ ಸಚಿವ ಜನಾರ್ದನ ಪೂಜಾರಿ ಗರಂ ಆಗಿದ್ದಾರೆ. ಶ್ರೀ ಕ್ಷೇತ್ರದ ಜೊತೆ ಇಡೀ ದೇಶವೇ ಇದೆ. ವೀರೇಂದ್ರ ಹೆಗಡೆಯವರೇ, ನಾನು ನಿಮ್ಮ ಜೊತೆ ಇದ್ದೇನೆ ಎಂದು ಅಬ್ಬರಿಸಿದ್ದಾರೆ. ನಾನು ವೀರೇಂದ್ರ ಹೆಗ್ಗಡೆಯವರ ಜೊತೆಗಿದ್ದೇನೆ. ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರೇ, ನಿಮ್ಮ ಒಟ್ಟಿಗೆ, ಧರ್ಮಸ್ಥಳದ ಒಟ್ಟಿಗೆ ಇಡೀ ದೇಶ ಅಲ್ಲ, ಜಗತ್ತಿದೆ. ಧರ್ಮಸ್ಥಳವನ್ನು ನಡೆಸುವುದು ಕಷ್ಟದ ಕೆಲಸ. ಒಂದು ಧರ್ಮಸ್ಥಳವನ್ನ, ದೇವರ ಸ್ಥಾನವನ್ನ ನಡೆಸಲಿಕ್ಕೆ ಎಷ್ಟು ಕಷ್ಟ ಇದೆ ಅದು ಪೂಜಾರಿಗೆ ಗೊತ್ತು. ಧರ್ಮಸ್ಥಳ ಅದು ಧರ್ಮ ಇರುವ ಸ್ಥಳ. ಹೆಗ್ಗಡೆಯವರೇ, ಧರ್ಮಸ್ಥಳ ಅದು ಧರ್ಮಸ್ಥಳ ಒಂದು ಸಮಾಜಕ್ಕೆ ಮಾತ್ರ, ಜೈನರಿಗೆ ಮಾತ್ರ ಸೇರಿದಲ್ಲ, ಜಗತ್ತಿಗೆ ಆ ಧರ್ಮಸ್ಥಳ ಒಂದು ಹೆಮ್ಮೆಯ ಸ್ಥಳ. ಯಮನಿಂದಲೂ ಧರ್ಮಸ್ಥಳ ಹಾಳು ಮಾಡಲಾಗದು. ಧರ್ಮಸ್ಥಳವನ್ನ ಹಾಳು ಮಾಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ, ಯಮನಿಂದಲೂ ಕೂಡ ಸಾಧ್ಯ ಇಲ್ಲ. ಮುಸ್ಲಿಮರು, ಕ್ರೈಸ್ತರು ಶವಗಳನ್ನು ಹೂಳುವುದಿಲ್ವಾ? ಇಡೀ ನಮ್ಮ ಭಾರತದಲ್ಲಿ ಮುಸ್ಲಿಮರ, ಕ್ರಿಶ್ಚಿಯನ್ರ ಎಲ್ಲ ಕಡೆಗಳಲ್ಲಿ ಮನುಷ್ಯ ಸತ್ತಗೊಳ್ಳೆ ಅವರನ್ನು ಹೂತಿಡುವಂತಹ ಕೆಲಸ ಆಗ್ತಾ ಇದೆ. ಅದು ಭಾರತದ ಸಂಸ್ಕೃತಿ. ಮುಖ್ಯಮಂತ್ರಿಗಳೇ, ಮಾತಾಡೋ ಧೈರ್ಯ ಇಲ್ವಾ? ಒಂದು ಸಂಸ್ಕೃತಿ ಅಂತ ಹೇಳಿದೆ ನಾನು. ಹೌದು, SIT ಅವರೇ, ಮುಖ್ಯಮಂತ್ರಿಯವರೇ, ಏನು ಮಾಡ್ತಿದ್ದೀರಿ? ಧರ್ಮಸ್ಥಳದ ಹೆಸರು ಹಾಳಾಗ್ತಾ ಇದೆ, ಯಾಕೆ ಬಾಯಿ ಬಿಡುವುದಿಲ್ಲ? ಮುಖ್ಯಮಂತ್ರಿಯವರೇ, ಹಾಗೆ ಕೆಲಸವನ್ನ ಮಾಡಿಕೊಂಡು ಹೋಗ್ತಿದ್ದೀರಿ. ಧರ್ಮಸ್ಥಳದಲ್ಲಿ ಶವ ಹೂತಿದ್ದಾರೆ ಅಂತ ಆರೋಪದ ಮೇಲೆ ಆರೋಪ ಮಾಡಲಾಗುತ್ತಿದೆ. ಆದ್ರೆ ಮುಸುಕುದಾರಿ ಹೇಳೋದೇನೂ ಆಗಿಲ್ಲ. ಆದ್ರಿಂದ ಹಿಂದೂಗಳು ಕೆರಳಿ ಕೆಂಡವಾಗಿದ್ದಾರೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಧರ್ಮಸ್ಥಳದಲ್ಲಿ ಶವ ಹೂತಿದ್ದಾರೆ ಅಂತ ಕೆಲವರು ಆರೋಪದ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಆ ಆರೋಪಗಳ ವಿರುದ್ಧ ಮಾಜಿ ಸಚಿವ ಜನಾರ್ದನ್ ಪೂಜಾರಿ ಕೆರಳಿದ್ದಾರೆ. ಧರ್ಮಸ್ಥಳದ ಪರವಾಗಿ ಬ್ಯಾಟ್ ಕೂಡ ಬೀಸಿದ್ದಾರೆ. ಧರ್ಮಸ್ಥಳ ಹೆಸರು ಕೆಡಿಸಲು ಯಮನಿಂದಲೂ ಆಗದು. ಶ್ರೀ ಕ್ಷೇತ್ರದ ಪರ ಜನಾರ್ದನ ಪೂಜಾರಿ ಬ್ಯಾಟಿಂಗ್. ಧರ್ಮಸ್ಥಳದ ಮೇಲೆ ಆರೋಪದ ವಿರುದ್ಧ ಮಾಜಿ ಕೇಂದ್ರ ಸಚಿವ ಜನಾರ್ದನ ಪೂಜಾರಿ ಗರಂ ಆಗಿದ್ದಾರೆ. ಶ್ರೀ ಕ್ಷೇತ್ರದ ಜೊತೆ ಇಡೀ ದೇಶವೇ ಇದೆ. ವೀರೇಂದ್ರ ಹೆಗಡೆಯವರೇ, ನಾನು ನಿಮ್ಮ ಜೊತೆ ಇದ್ದೇನೆ ಎಂದು ಅಬ್ಬರಿಸಿದ್ದಾರೆ. ನಾನು ವೀರೇಂದ್ರ ಹೆಗ್ಗಡೆಯವರ ಜೊತೆಗಿದ್ದೇನೆ. ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರೇ, ನಿಮ್ಮ ಒಟ್ಟಿಗೆ, ಧರ್ಮಸ್ಥಳದ ಒಟ್ಟಿಗೆ ಇಡೀ ದೇಶ ಅಲ್ಲ, ಜಗತ್ತಿದೆ. ಧರ್ಮಸ್ಥಳವನ್ನು ನಡೆಸುವುದು ಕಷ್ಟದ ಕೆಲಸ. ಒಂದು ಧರ್ಮಸ್ಥಳವನ್ನ, ದೇವರ ಸ್ಥಾನವನ್ನ ನಡೆಸಲಿಕ್ಕೆ ಎಷ್ಟು ಕಷ್ಟ ಇದೆ ಅದು ಪೂಜಾರಿಗೆ ಗೊತ್ತು. ಧರ್ಮಸ್ಥಳ ಅದು ಧರ್ಮ ಇರುವ ಸ್ಥಳ. ಹೆಗ್ಗಡೆಯವರೇ, ಧರ್ಮಸ್ಥಳ
ಅದು ಧರ್ಮಸ್ಥಳ ಒಂದು ಸಮಾಜಕ್ಕೆ ಮಾತ್ರ, ಜೈನರಿಗೆ ಮಾತ್ರ ಸೇರಿದಲ್ಲ, ಜಗತ್ತಿಗೆ ಆ ಧರ್ಮಸ್ಥಳ ಒಂದು ಹೆಮ್ಮೆಯ ಸ್ಥಳ. ಯಮನಿಂದಲೂ ಧರ್ಮಸ್ಥಳ ಹಾಳು ಮಾಡಲಾಗದು. ಧರ್ಮಸ್ಥಳವನ್ನ ಹಾಳು ಮಾಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ, ಯಮನಿಂದಲೂ ಕೂಡ ಸಾಧ್ಯ ಇಲ್ಲ. ಮುಸ್ಲಿಮರು ಕ್ರೈಸ್ತರು ಶವಗಳನ್ನು ಹೂಳುವುದಿಲ್ವೋ? ಇಡೀ ನಮ್ಮ ಭಾರತದಲ್ಲಿ ಮುಸ್ಲಿಮರ, ಕ್ರಿಶ್ಚಿಯನ್ರ ಎಲ್ಲ ಕಡೆಗಳಲ್ಲಿ ಮನುಷ್ಯ ಸತ್ತಗೊಳ್ಳೆ ಅವರನ್ನು ಹೂತಿರುವಂತಹ ಕೆಲಸ ಆಗ್ತಾ ಇದೆ. ಅದು ಭಾರತದ ಸಂಸ್ಕೃತಿ. ಮುಖ್ಯಮಂತ್ರಿಗಳೇ, ಮಾತಾಡೋ ಧೈರ್ಯ ಇಲ್ವೋ? ಒಂದು ಸಂಸ್ಕೃತಿ ಅಂತ ಹೇಳಿದೆ ನಾನು. ಹೌದು, SIT ಅವರೇ, ಮುಖ್ಯಮಂತ್ರಿಯವರೇ, ಏನ್ ಮಾಡ್ತಿದ್ದೀರಿ? ಧರ್ಮಸ್ಥಳದ ಹೆಸರು ಹಾಳಾಗ್ತಾ ಇದೆ, ಯಾಕೆ ಬಾಯಿ ಬಿಡುವುದಿಲ್ಲ? ಮುಖ್ಯಮಂತ್ರಿಯವರೇ, ಹಾಗೆ ಕೆಲಸವನ್ನ ಮಾಡಿಕೊಂಡು ಹೋಗ್ತಿದ್ದೀರಿ. ಧರ್ಮಸ್ಥಳದಲ್ಲಿ ಶವ ಹೂತಿದ್ದಾರೆ ಅಂತ ಆರೋಪದ ಮೇಲೆ ಆರೋಪ ಮಾಡಲಾಗುತ್ತಿದೆ. ಆದ್ರೆ ಮುಸುಕುದಾರಿ ಹೇಳೋದೇನೂ ಆಗಿಲ್ಲ. ಆದ್ರಿಂದ ಹಿಂದೂಗಳು ಕೆರಳಿ ಕೆಂಡವಾಗಿದ್ದಾರೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಧರ್ಮಸ್ಥಳದಲ್ಲಿ ಶವ ಹೂತಿದ್ದಾರೆ ಅಂತ ಕೆಲವರು ಆರೋಪದ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಆ ಆರೋಪಗಳ ವಿರುದ್ಧ ಮಾಜಿ ಸಚಿವ ಜನಾರ್ದನ್ ಪೂಜಾರಿ ಕೆರಳಿದ್ದಾರೆ. ಧರ್ಮಸ್ಥಳದ ಪರವಾಗಿ ಬ್ಯಾಟ್ ಕೂಡ ಬೀಸಿದ್ದಾರೆ. ಧರ್ಮಸ್ಥಳ ಹೆಸರು ಕೆಡಿಸಲು ಯಮನಿಂದಲೂ ಆಗದು. ಶ್ರೀ ಕ್ಷೇತ್ರದ ಪರ ಜನಾರ್ದನ ಪೂಜಾರಿ ಬ್ಯಾಟಿಂಗ್. ಧರ್ಮಸ್ಥಳದ ಮೇಲೆ ಆರೋಪದ ವಿರುದ್ಧ ಮಾಜಿ ಕೇಂದ್ರ ಸಚಿವ ಜನಾರ್ದನ ಪೂಜಾರಿ ಗರಂ ಆಗಿದ್ದಾರೆ. ಶ್ರೀ ಕ್ಷೇತ್ರದ ಜೊತೆ ಇಡೀ ದೇಶವೇ ಇದೆ. ವೀರೇಂದ್ರ ಹೆಗಡೆಯವರೇ, ನಾನು ನಿಮ್ಮ ಜೊತೆ ಇದ್ದೇನೆ ಎಂದು ಅಬ್ಬರಿಸಿದ್ದಾರೆ. ನಾನು ವೀರೇಂದ್ರ ಹೆಗ್ಗಡೆಯವರ ಜೊತೆಗಿದ್ದೇನೆ. ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರೇ, ನಿಮ್ಮ ಒಟ್ಟಿಗೆ, ಧರ್ಮಸ್ಥಳದ ಒಟ್ಟಿಗೆ ಇಡೀ ದೇಶ ಅಲ್ಲ, ಜಗತ್ತಿದೆ. ಧರ್ಮಸ್ಥಳವನ್ನು ನಡೆಸುವುದು ಕಷ್ಟದ ಕೆಲಸ. ಒಂದು ಧರ್ಮಸ್ಥಳವನ್ನ, ದೇವರ ಸ್ಥಾನವನ್ನ ನಡೆಸಲಿಕ್ಕೆ ಎಷ್ಟು ಕಷ್ಟ ಇದೆ ಅದು ಪೂಜಾರಿಗೆ ಗೊತ್ತು. ಧರ್ಮಸ್ಥಳ ಅದು ಧರ್ಮ ಇರುವ